ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ಪ್ರಭು. ಇವತ್ತು ನಿಮ್ಮ ಹಲ್ಲಿನ ಆರೋಗ್ಯದ ಬಗ್ಗೆ ಒಂದೆರಡು ಮಾತು ಹೇಳಿ ಇಷ್ಟಪಡ್ತೇನೆ. ಪ್ರತಿಯೊಂದು ನಾವು ಹಲ್ಲಿನಂತೆ ಮಾತಾಡಿದಾಗ ಹಾಲಲ್ಲೂ ಫಸ್ಟ್ ಸ್ಟಾರ್ಟ್ ಆಗೋದು ಸಣ್ಣ ಮಗುವಿಂದ. ಯಾವಾಗಿಂದ ಬಾಯಲ್ಲಿ ಹಲ್ಲು ಬರ್ತದೆ ನೋಡಿ ಮಗುಗೆ, ಆವಾಗಿಂದನೇ ಬ್ರಷಿಂಗ್ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಪಾಲಕರು ಕಾಳಜಿ ವಹಿಸಿ ಮಾಡಿದ್ರೆ ಒಳ್ಳೇದಾಗ್ತದೆ. ಹಾಗೆ ಮಗು ದೊಡ್ಡ ಆಗ್ತಾ ಹೋದಂಗೆ 3 ವರ್ಷ ತನಕ ಬಂದಾಗ ಒಂದು 20 ಹಲ್ಲನ್ನ ಬಾಯಲ್ಲಿ ನೋಡಬಹುದು. ಅದನ್ನು ಕೂಡ ನೀವು ಕರೆಕ್ಟಾಗಿ ಕಾಪಾಡಿ ಇಟ್ಕೊಳ್ಬೇಕು. ಅದು ಕೂಡ ಪಾಲಕರ ಜವಾಬ್ದಾರಿನೇ ಆಗ್ತದೆ. ಕ್ರಮೇಣ ಮಗು ದೊಡ್ಡ ಆಗ್ತಾ ಇದ್ದಂಗೆನೆ ಪರ್ಮನೆಂಟ್ ಹಲ್ ಅಂತ ಹೇಳ್ತೇವೆ, ಅದು ಶಾಶ್ವತ ಹಲ್ಲದ್ದು. ಅದು ಕೂಡ ನೀವು ಸಣ್ಣ ಹುಡುಕಿದ್ದಾಗ ಡಾಕ್ಟರ್ ಹತ್ರ ಬಂದು ತೋರಿಸಿದಾಗ ಅದು ನಾರ್ಮಲ್ ಇದೇನೋ ಅಥವಾ ಸಣ್ಣ ಹುಡುಕಿದ್ದಾಗ ನಾವು ಫಿಲ್ಲಿಂಗ್ ಅಂತ ಹೇಳ್ತೇವೆ. ಸ್ವಲ್ಪ ಡೀಪ್ ಏನಾದ್ರು ಹೋದಾಗ, ಸ್ವಲ್ಪ ಆಳಕ್ಕೆ ಹೋದಾಗ ಅದಕ್ಕೆ 2ನೇ ಥರ ಟ್ರೀಟ್ಮೆಂಟ್ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಹಲ್ಲನ್ನು ಸರಿಪಡಿಸಬಹುದು. ಇದು ಹಲ್ಲಿನ ಸಂಬಂಧಪಟ್ಟಿದ್ದು. 2ನೇದಂತಂದ್ರೆ ಒಸಡಿನ ಸಂಬಂಧಪಟ್ಟಿದ್ದು. ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಬ್ರಷ್ ಮಾಡಬೇಕಾದ್ರೆ ರಕ್ತ ಬರ್ತಾ ಇದೆ, ಬಾಯಿ ವಾಸನೆ ಬರ್ತಾ ಇದೆ, ಇದೆಲ್ಲ ಒಸಡಿನ ತೊಂದರೆಗಳ ಸಮಸ್ಯೆ. ಇದನ್ನ ಮೇನ್ ಕಾರಣ ಅಂತಂದ್ರೆ ಹಲ್ಲಿನ ಸುತ್ತಲೂ ಅದೇನು ಹಸಿರು ಅಥವಾ ಹಳದಿ ಬಣ್ಣದ್ದು ಆ ಥರ ಅಂಟ್ಕೊಂಡಿರ್ತದೆ ನೋಡಿ, ಅದಕ್ಕೆ ನಾವು ಟಾಟಾರ್ ಅಥವಾ ಪ್ಲಾಕ್ ಅಂತ ಹೇಳ್ತೇವೆ. ಅದನ್ನ ನೀವು ಕ್ಲೀನಿಂಗ್ ಮಾಡಿಸ್ಬೇಕು. ಅದನ್ನೇ ಮೇನ್ ಕಾರಣ. ಅದರಲ್ಲಿ ನೀವು ಮೈಕ್ರೋಸ್ಕೋಪ್ ಅದನ್ನಲ್ಲಿ ಇಟ್ಟು ನೋಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆಗಿರ್ತದೆ, ಬ್ಯಾಕ್ಟೀರಿಯಲ್ ಕೊಲೊನೈಸೇಷನ್ ಅಂತ ಕ್ರಿಮಿಗಳಿರ್ತವೆ. ಅದರ ಸಲುವಾಗಿ ನೀವು ಕ್ಲೀನಿಂಗ್ ಅಲ್ಲ, ನಮ್ಮ ಹತ್ರ ಇಲ್ಲಿ ಬಂದು ಅಥವಾ ಕ್ಲೀನಿಂಗ್ ಅನ್ನ ಮಾಡಿಸ್ಬೇಕು. 2ನೇದಂತೆ ನೀವು ಮನೆಯಲ್ಲಿನೇ ಆರೋಗ್ಯ ಕಾಪಾಡ್ಬೇಕಂತಂದ್ರೆ ದಿವಸ ಬೆಳಗ್ಗೆ ಅಂತೂ ಆಲ್ಮೋಸ್ಟ್ ಎಲ್ಲಾನು ಮಾಡ್ತಾರೆ ಬ್ರಷಿಂಗು. ಪ್ರತಿ ದಿವಸ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ದು ಕೊನೆ ಊಟ ಆದ್ಮೇಲೆ ಬ್ರಷ್ ಮಾಡಿ ಮಲಗಿದ್ರೆ ಬಹಳ ಒಳ್ಳೇದು. ನಾನು ಪ್ರತಿ ಬ್ರಷಿಂಗ್ 3 ನಿಮಿಷದಲ್ಲಿನೇ ಮುಗಿಯುವಂಥದ್ದು. ಕೆಲವು ಜನ ಹಲ್ಲು ಪಾಲಿಶ್ ಆಗಿ ಹೋಗ್ತದೆ, ಬಿಳಿಯಾಗಿ ಹೋಗ್ತದೆ ಅಂತ ಒಂದು 5-6 ನಿಮಿಷ 10 ನಿಮಿಷ ತನಕ ತಿಕ್ತಾ ಇರ್ತಾರೆ. ಅದರಿಂದ ಹಲ್ಲಿಂದ ಸವಕಳಿ ಬಹಳ ಆಗ್ತದೆ. ಅದರ ಸಲುವಾಗಿ ನೀವು 3 ನಿಮಿಷದಲ್ಲಿನೇ ಟೋಟಲ್ ಬ್ರಷಿಂಗ್ ಮುಗಿಸ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. 2ನೇದಂತಂದ್ರೆ ನಾವು ಫ್ಲಾಸ್ ಅಂತ ಹೇಳ್ತೇವೆ. ಫ್ಲಾಸ್ ಅಂದ್ರೆ ಈ ತರ ಒಂದು ವ್ಯಾಕ್ಸ್ಡ್ ಒಂದು ದಾರ ಬರ್ತದೆ, ಅದು ಮೆಡಿಕಲ್ ಅಂಗಡಿಯಲ್ಲಿ ಸಿಗುವಂಥದ್ದು. ಅದರಿಂದ ತಗೊಂಡು 2 ಹಲ್ಲ ನಡುವೆ ನಿಮ್ದು ಏನಾದ್ರೂ ಹುಳುಕಾಗಿದ್ದಿದ್ರೆ ಅದನ್ನ ಫ್ಲಾಸ್ ಅಂತಕ್ಕಂತ ಯೂಸ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. 3ನೇದಂತಂದ್ರೆ ನಾವು ಮೌತ್ ವಾಶ್ ಪ್ರಿಸ್ಕ್ರೈಬ್ ಮಾಡೋದು ವಾರಕ್ಕೆ ಅಥವಾ ಸೈನ್ ಯೂಸ್ ಮಾಡ್ಬೇಕಂತ ಇರುವುದಿಲ್ಲ. ವಾರಕ್ಕೆ ಒಂದ್ಸಲ ಯೂಸ್ ಮಾಡಿದ್ರೆ ಅದರಲ್ಲಿ ಕ್ರಿಮಿನಾಶಕ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಇರ್ತವೆ, ಅದನ್ನ ಯೂಸ್ ಮಾಡಬೇಕು. ಮತ್ತೆ ಪ್ರತಿ ನೀವು ಆಹಾರ ತಿಂದವಾಗ ಬಾಯಿ ಮುಕ್ಕಳಿಸೋದು ಬಹಳ ಅವಶ್ಯಕ ಆಗಿದೆ. ಪ್ರತಿ ಬೆಳಗ್ಗೆ ತಿಂಡಿ ತಿಂದವಾಗ, ಮಧ್ಯಾಹ್ನ ಊಟ, ಸಂಜೆ ಸ್ನಾಕ್ಸ್ ಅಥವಾ ರಾತ್ರಿ ಊಟ ಆದ್ಮೇಲೆ ಜನರಲ್ ಆಗಿ. ಇದಾದ್ಮೇಲೆ ಬಾಕಿ ನಾನೇನು ಹೇಳಿದ್ದೀನಿ ಆ ಥರ ಮಾಡ್ಕೊಳ್ಬೇಕಾಗ್ತದೆ. 3ನೇದಂತಂದ್ರೆ ಲೇಟೆಸ್ಟ್ ನೋಡಿದ ಪ್ರಕಾರ ಯಂಗರ್ ಜನರೇಷನ್ ಅಲ್ಲಿ ಈಗ ಗುಟ್ಕಾ ಪ್ರಮಾಣ ಅಥವಾ ತಂಬಾಕು ಸೇವನೆ ಬಹಳ ಆಗಿದೆ. ಕೆಲವು ಜನ ಸ್ಟ್ರೆಸ್ ಸಲುವಾಗಿ ಮಾಡ್ತಾರೆ, ಕೆಲವು ಜನ ಸುಮ್ಮನೆ ಹವ್ಯಾಸದ ಸಲುವಾಗಿ ಫ್ರೆಂಡ್ಸ್ ಮಾಡ್ತಾ ಇದಾರೆ ಅಂತ ಅವು ಮಾಡ್ತಾರೆ. ತಂಬಾಕು ಮತ್ತೆ ಸ್ಮೋಕಿಂಗ್ ಅಂತಂದ್ರೆ ಬೀಡಿ, ಸಿಗರೇಟ್ ಇವೆಲ್ಲ ಸೇದೋದ್ರಿಂದ ದೇಹಕ್ಕೆ ಬಹಳ ತೊಂದರೆ ಆಗ್ತದೆ. ನೀವು ಗುಟ್ಕಾ ಪ್ಯಾಕೆಟ್ ನಲ್ಲಿನೇ ಚಿತ್ರ ತೋರಿಸಿರ್ತಾರೆ, ಓರಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದು ಕೂಡ ಯಂಗರ್ ಜನರೇಷನ್ ಸ್ವಲ್ಪ ಈಗನೇ ತಿಳುವಳಿಕೆ ಮಾಡಿಕೊಂಡು ನಿಲ್ಸ್ಕೊಂಡ್ಬಿಟ್ರೆ ಬಹಳ ಒಳ್ಳೇದಾಗ್ತದೆ. ಯಾಕಂದ್ರೆ ಲೈಫ್ ಇಸ್ ವೆರಿ ಲಾಂಗ್. ಅದ್ರ ಸಲುವಾಗಿ ನೀವೇ ಕಾಪಾಡ್ಕೊಳ್ಬೇಕು. ಒಂದ್ಸಲ ದೇವ್ರು ನಿಮ್ಗೆ ಲೈಫ್ ಕೊಟ್ಟಿದ್ದಾನೆ ಅಂತಂದ್ರೆ ಅದು ನೀವೇ ಕಾಪಾಡ್ಕೊಳ್ಳೋದು ಬಹಳ ಒಳ್ಳೇದು. ಲಾಸ್ಟ್ ಅಂತಂತಂದ್ರೆ ನೀವು ಪ್ರತಿ ಏನೇ ಡೆಂಟಲ್ ತೊಂದರೆ ಇದ್ರೆ ನಾವು ಹಲ್ಲಿನ ಡಾಕ್ಟರ್ ಆಗಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಯಾವಾಗಲೂ ಲಭ್ಯವಿರ್ತೇವೆ. ಇಷ್ಟನ್ನ ಮಾಡಿಕೊಂಡು ನೀವು ಹಲ್ಲನ್ನ ಆರೋಗ್ಯವಂತವಾಗಿ ಇಟ್ಕೊಳ್ಬಹುದು. ಆರೋಗ್ಯವಂತ ಹಲ್ಲು, ಆರೋಗ್ಯವಂತ ಮನಸ್ಸು. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.